ಜೆಡಿಎಸ್ ಬಿಜೆಪಿ ಪಾದಯಾತ್ರೆ ಇವತ್ತು 3ನೇ ದಿನಕ್ಕೆ ಕಾಲನ್ನ ಇಟ್ಟಿರುವಂತದ್ದು. ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ನಿಖಿಲ್ ಕುಮಾರಸ್ವಾಮಿ ಇದ್ದಾರೆ. ಸರ್, ಇವತ್ತು ಏನು ಮೂಢ ಹಗರಣವಾಗಿ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಇವತ್ತು 3ನೇ ದಿನಕ್ಕೆ ಪಾದಯಾತ್ರೆ ಕಾಲಿಟ್ಟಿರುವಂತದ್ದು. ಸಾಕಷ್ಟು ಜನ ಕಾರ್ಯಕರ್ತರು ಇವತ್ತು ಕೂಡ ಭಾಗಿಯಾಗ್ತಾ ಇರುವಂತದ್ದು. ಸರ್, ಇವತ್ತು ಕೆಂಗಲ್ನ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಅವರ ಜೊತೆಯಲ್ಲಿ ಬಂದು ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಪೂಜೆಯನ್ನು ಸಲ್ಲಿಸಿದ್ದೇವೆ. 3ನೇ ದಿನಕ್ಕೆ ಈ ಪಾದಯಾತ್ರೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಚನ್ನಪಟ್ಟಣದಲ್ಲಿ ಒಂದು ಐತಿಹಾಸಿಕವಾದಂಥ ಒಂದು ಸಭೆಯ ಒಂದು ನಿರೀಕ್ಷೆಯಲ್ಲಿ ಇನ್ನೊಂದು 5 ಕಿಲೋಮೀಟರ್ಗಳು ಇವತ್ತೇನು ಒಂದು ಸಭೆ ಪ್ರಾರಂಭ ಆಗ್ತಾ ಇದೆ ಅತಿ ಶೀಘ್ರದಲ್ಲೇ. ಹಾಗಾಗಿ ನಾವೆಲ್ಲರೂ ಜೊತೆ ಸೇರಿ ಹೆಜ್ಜೆ ಆಗ್ತಾ ಇದ್ದೇವೆ. ಚನ್ನಪಟ್ಟಣ ಬೈ ಎಲೆಕ್ಷನ್ ಕೂಡ ಬರ್ತಾ ಇದೆ. ಅದೇ ಕ್ಷೇತ್ರದಲ್ಲಿ ಇವತ್ತು ಪಾದಯಾತ್ರೆ ಹೋಗ್ತಾ ಇರುವಂತದ್ದು. ಇದು ಉಪಚುನಾವಣೆಗೆ ಏನಾದರೂ ಸಿದ್ಧತೆನಾ ಈ ಒಂದು ಪಾದಯಾತ್ರೆ ಮಾಡ್ತಾ ಇರೋ ಉದ್ದೇಶನೇ ಇವತ್ತು ಒಂದು ಕಡೆ ಮೂಡ, ಒಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರ್ತಕ್ಕಂಥ ಹಗರಣ, ಜೊತೆಯಲ್ಲಿ ಇವತ್ತೇನು ಪರಶುರಾಮ್ ಅಂತಕ್ಕಂಥ ಒಬ್ರು PSI ಬಡ ಕುಟುಂಬಕ್ಕೆ ಸೇರಿರ್ತಕ್ಕಂಥವ್ರು, ದಲಿತ ಸಮುದಾಯದ ಒಬ್ಬ ಯುವಕ, ಒಬ್ಬ ಬಡವ ಕಷ್ಟಪಟ್ಟು ಒಬ್ಬ PSI ಆಗ್ಲಿಕ್ಕೆ ಅವರ ತಂದೆ ತಾಯಿ ಪಟ್ಟಿರ್ತಕ್ಕಂಥ ಶ್ರಮ ಇವತ್ತೇನು 30 ಲಕ್ಷ 40 ಲಕ್ಷ ದುಡ್ಡು ಇಸ್ಕೊಳ್ಳೋದು ಅಷ್ಟೇ ಅಲ್ದಿರ ಅವ್ರನ್ನ ಮಾನಸಿಕವಾಗಿ ಕಿರುಕುಳ ಕೊಟ್ಟು ಇವತ್ತು ಆತ್ಮಹತ್ಯೆಗೆ ನೇಣಾಕಳ್ತಕ್ಕಂಥ ಒಂದು ಪರಿಸ್ಥಿತಿಗೆ ಇವತ್ತು ಈ ರಾಜ್ಯ ಸರ್ಕಾರ ಕಾರಣಕರ್ತರಾಗಿದ್ದಾರೆ. ಅಲ್ಲಿರ್ತಕ್ಕಂಥ ಏನು ಕಾಂಗ್ರೆಸ್ನ ಶಾಸಕರು ಕಾರಣಕರ್ತರಾಗಿದ್ದಾರೆ. ಇದ್ರ ವಿರುದ್ಧವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಅತಿ ಶೀಘ್ರದಲ್ಲೇ ಈಗಾಗಲೇ ನಾವೆಲ್ಲ ಮಾತನಾಡಿದ್ದಾರೆ. ಮಾನ್ಯ ಕುಮಾರಣ್ಣವರು ಕೂಡ ಅವರ ಮನೆಯವರಿಗೆ ಈಗ ತಾನೇ ಗಾಡಿನಲ್ಲಿ ಬರ್ತಾ ದೂರವಾಣಿ ಮೂಲಕವಾಗಿ ಒಂದು ಧೈರ್ಯವನ್ನು ತುಂಬಿದ್ದಾರೆ. ಅವರ ಕುಟುಂಬದ ಜೊತೆಯಲ್ಲಿ ಅವ್ರಿಗೆ ಏನಿವತ್ತು ಅನ್ಯಾಯ ಆಗಿದೆ, ಆ ಅನ್ಯಾಯವನ್ನು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವ್ರ ಜೊತೆಯಲ್ಲಿ ನಾವು ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನು ರೂಪಿಸಿದ್ದೇವೆ. ಇನ್ನೊಂದು ಕಡೆ CP ಯೋಗೇಶ್ವರ್ ಅವರು ಕೂಡ ಇವತ್ತು ಬರಲ್ಲ ಅನ್ನೋ ಒಂದು ಚರ್ಚೆ ಇತ್ತು. ಅವರು ಕೂಡ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಸರ್, ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾಗಿರ್ತಕ್ಕಂಥ CP ಯೋಗೇಶ್ವರ್ ಅವರು ಎಲ್ಲರ ಜೊತೆಯಲ್ಲಿ ಬಂದು ಇವತ್ತಿನ ದಿನ ಸಮಾವೇಶದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕಾಯ್ತಾ ಇದ್ದೇವೆ. ಥ್ಯಾಂಕ್ ಯು. ಇವಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ರಾಮನಗರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.